ಇಂಪಾರ್ಟೆಂಟ್, ಎಲ್ರಿಗೂ ತುಂಬ ಯೂಸ್ ಆಗುವಂಥ ಒಂದು ವಿಚಾರನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ಸೊ ನೀವೆಲ್ಲ ಕಡೆ ನೋಡ್ತಾ ಇರ್ಬೋದು, 2 ಅವರ್ಗೆ ನಾನು ಇಷ್ಟು ಅಮೌಂಟ್ ಅರ್ನ್ ಮಾಡಿದೆ, ಅಥವಾ ಈ ಒಂದು ಪೆನ್ಸಿಲ್ನ ನೀವು ತೊಗೊಂಡು ಇದನ್ನು ಪ್ಯಾಕ್ ಮಾಡಿಕೊಟ್ರೆ ನೀವು ಒಂದು ತಿಂಗಳಿಗೆ 15,000, 20,000, 30,000 ದುಡಿಬೋದು. ಆಮೇಲೆ ರೈಟಿಂಗ್ ಬರೆದು ಕೊಟ್ಟರೆ ನಾವು ಇಷ್ಟು ದುಡಿಬೋದು. ಆಮೇಲೆ ಒಂದು ಆ್ಯಪ್ನ ರೆಫರ್ ಮಾಡಿದ್ರೆ ಇಷ್ಟು ದುಡಿಬೋದು. ಆಮೇಲೆ ಒಂದು ಆ್ಯಪಿಗೆ ಇಷ್ಟು ಏನದು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಅರ್ನ್ ಮಾಡ್ಬೋದು. ಇನ್ನೂ ಸುಮಾರು ಹೇಳ್ಕೊತ ಹೋದರೆ ಸ್ಕ್ಯಾಮರ್ಸ್ ಅದು ಹಿಂಗೆ ಉಟ್ಕೋತಾರೋ ಗೊತ್ತಿಲ್ಲ. ಆ್ಯಂಡ್ ನಮಗೂ ತುಂಬ ನಾವು ಅದೇನೋ ಅಂತಾರಲ್ಲ, ಅದರಲ್ಲೂ ಮೇನ್ ಟಾರ್ಗೆಟೇ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅದನ್ನು ಮಾತ್ರ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಏಜ್ ಈ 20, 21, 22 ಆಮೇಲೆ 18 ಇಯರ್ಸ್ ಯಾರಿರ್ತಾರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನಾವೇನು ಅಂದ್ಕೊತೀವಿ, ನಮಗೊಂದು ಅರ್ನ್ ಮಾಡೋಕ್ಕೆ ಒಂದು ಏನಾದರೂ ಸಿಕ್ಕರೆ ಸಾಕು, ಅದ್ರ ಜೊತೆ ನಮ್ಮದು ಎಜುಕೇಷನ್ ಜೊತೆಗೆ ನಾವೇನಾದರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ನಮ್ಮ ತಲೆಯಲ್ಲಿರುತ್ತೆ. ಬಟ್ ಅದನ್ನೇ ಕೆಲವೊಬ್ಬರು ಬಂಡವಾಳ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಏನಂತ ಇನ್ನೋಸೆಂಟ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರನ್ನೂ ಫೇಕು ಮತ್ತು ಈ ಒಂದು ಸ್ಕ್ಯಾಮ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿರ್ಬೋದು 2 ಅವರ್ಗೆ ಇಷ್ಟು ದುಡಿಬೋದು, 3 ಅವರ್ಗೆ ಇಷ್ಟು ದುಡಿಬೋದು ಅಂತ ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಇನ್ಸ್ಟಾದಲ್ಲಿ ಹಾಕ್ತಾರೆ. ಅದನ್ನು ನಾವು ಏನು ನೋಡಿಕೊಂಡು ನಾವು ದುಡಿದು ಬಿಡ್ಬೋದು, ನಾವು ಅರ್ನ್ ಮಾಡಿಬಿಡ್ಬೋದು. ಆಮೇಲೆ ಅವ್ರ ಪ್ರಶಸ್ತಿಗಳು ಅವ್ರದ್ದೆಲ್ಲ ನೋಡ್ಬೇಕು ನೀವು, ಅದೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಬಟ್ ಆದರೆ ಅದು ಆಲ್ಮೋಸ್ಟ್ ಆಲ್ ಎಲ್ಲ ಫೇಕ್. ತುಂಬ ಜನ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದರೆ ನೀವು ಕೂಡ. ಆಮೇಲೆ ಯಾರೇ ಆಗಲಿ ಅದು ದುಡಿಯೋ ಅಂಥದ್ದಿದ್ರೆ ಅವರು ನಮ್ಮ ಕೆಲಸ ಕೊಟ್ಟು ಅರ್ನ್ ಮಾಡ್ಕೊಳ್ಳಿ, ಅವರು ಅರ್ನ್ ಮಾಡ್ಕೊಳ್ಳಿ, ನಮಗೂ ಅರ್ನ್ ಮಾಡ್ಕೊಳ್ಳಿ. ಅದು ಬಿಟ್ಟು ಕೋರ್ಸು ಗೀರ್ಸು ಅದು ಇದು ಮತ್ತೊಂದು ಇನ್ನೊಂದು ಅಂತ ಜಾಯಿನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಮೇನ್ ಅದು. ಇನ್ನು ಪೆನ್ಸಿಲ್ದು ಅದು ಕೂಡ ಫೇಕೆ. ಪೆನ್ಸಿಲ್ನ ನಾವು ಪ್ಯಾಕ್ ಮಾಡೋಕ್ಕೆ ಫ್ಯಾಕ್ಟ್ರಿ ಏನಕ್ಕಿರುತ್ತೆ ಯೋಚನೆ ಮಾಡಿ ಒಂದು ಸೆಕೆಂಡು. ಅದಕ್ಕೆ ಯಾರಾದರೂ ದುಡ್ಡು ಹಾಕೋರು, ನಟರಾಜ ಕಂಪ್ನಿ ಅಂತೆ, ಅಪ್ಸರಾ ಕಂಪ್ನಿ ಅಂತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ಆದರೆ ನಾನು ಎಲ್ಲೂ ದುಡ್ಡು ಹಾಕೋಕ್ಕೆ ಹೋಗಿಲ್ಲ. ನಾವೇನಾದ್ರು ದುಡ್ಡು ಹಾಕೋದು ಅಂತ ಬಂದುಬಿಟ್ರೆ ಅದು ಪಕ್ಕಾ ಫೇಕ್ ಅಂತಲೇ ಅರ್ಥ. ನಾನು ನಟರಾಜ ಅದೆಲ್ಲ ತುಂಬ ಇನ್ಸ್ಟಾದಲ್ಲಿ ತುಂಬ ಆಗ್ತಿದ್ರು. ನಟರಾಜ ಇದನ್ನು ಪ್ಯಾಕ್ ಮಾಡಿಕೊಟ್ರೆ ಅಷ್ಟು ದುಡ್ಡು ಬಡ್ದು ಇಷ್ಟು ದುಡ್ಡು. ಇದು 2-3 ವರ್ಷದಿಂದ ಹೇಳ್ತಾ ಇರೋದು. ನನಗೂ ಇವಾಗ ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಅದಾದಮೇಲೆ ಇನ್ನು ರೈಟಿಂಗ್ ಜಾಬ್, ಇದು ದೊಡ್ಡ ಮಂಗ ಸ್ಟೋರಿ ಇದು. ಅಲ್ಲ, ಯಾರೇ ಆಗಲಿ ಈಗ ಇಂಥ ಜೆರಾಕ್ಸ್ ಇರೋ ಕಾಲದಲ್ಲಿ ನಾವು ಕುತ್ಕೊಂಡು ಬರೆದು ಯಾರಾದರೂ ಇಸ್ಕೋತಾರ ಅದನ್ನು, ನಾವು ಅದನ್ನು ಕುತ್ಕೊಂಡು ಸ್ವಲ್ಪ ಥಿಂಕ್ ಮಾಡಬೇಕು, ಸ್ವಲ್ಪ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಥರ ಏನಾದರೂ ಜಾಬ್ ಇರುತ್ತಾ ಅಂತ ನಾವು ಅದೇನಾಗುತ್ತೆ ಗೊತ್ತಾ, ಇದು ಸೇಮ್ ಇದು ಪ್ಯಾಟ್ರನ್ ಈ ನಟರಾಜ ಕಂಪ್ನಿದು. ಆಮೇಲೆ ಇನ್ನೊಂದಿದೆ ಅದಪ್ಪ ರೈಟಿಂಗ್ ಜಾಬ್, ಸೇಮ್. ನೀವು ಅದಕ್ಕೆ ಜಾಯಿನ್ ಆಗಬೇಕಂದ್ರೆ ಫಸ್ಟ್ ಫೀಸ್ ಕಟ್ಟಬೇಕು, ಫೀ ಇರುತ್ತೆ ಅದಕ್ಕೆ. ಆ ಫೀ ಎಷ್ಟಿರುತ್ತೆ ಗೊತ್ತಾ, ಅದು ಜಾಸ್ತಿ ಏನಿರಲ್ಲ, 289, ಒಟ್ಟು 300 ರೂಪಾಯಿದೊಳಗೆ ಫೀ ಇಟ್ಟಿರ್ತಾರೆ. ಅಂದರೆ ನಂಬಿಕೆ ಬರಲಿ, ಜಾಸ್ತಿ ದುಡ್ಡಿದೆ ಅಂತ ಅನ್ಕೋಬಾರ್ದು. ಅವ್ರಿಗೇನು ಗೊತ್ತಾ, ಒಂದು ದಿನಕ್ಕೆ ಇಬ್ಬರನ್ನ ಮಾಡಿಸಿದ್ರೆ ಮುಗೀತಪ್ಪ, ಒಂದು 600-700 ರೂಪಾಯಿ ದುಡ್ಡು ಸಿಗುತ್ತೆ. ಅಷ್ಟರಲ್ಲಿ ಅವ್ರ ಜೀವನ ನಡೆಸ್ಕೋತಾರೆ ಅವರು. ಸೊ ಆ ಥರ ಇರುತ್ತೆ. 200-300 ರೂಪಾಯಿದೊಳಗೆ ಅವ್ರು ಏನು ಮಾಡ್ತಾರೆ, ಇಷ್ಟು ನಿಮಗೆ ಫೀ ಇದೆ. ಯಾಕಂದರೆ ನಾವು ಅದಕ್ಕೆ ಮತ್ತು ಕಾಂಟ್ರಾಕ್ಟ್ ಬೇರೆ ಇರುತ್ತಂತೆ, ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕಂತೆ. ಆಮೇಲೆ ಏನೇನೋ ಇದೆ, ಅದರದ್ದು ನೀವು ಈಗ ನೀವು ಯಾರಿಗಾರು ನೀವು ಜನ್ರಲಾಗಿ ಹಾಗೆ ಒಂದು ಮೆಸೇಜ್ ಮಾಡಿ ಅವರಿಗೆ, ನಟರಾಜ ಹಂಗೆ ಕೆಲಸ ಇದೆ ಅಂತೆಲ್ಲ ಹಾಕಿರ್ತಾರಲ್ಲ, ಅವ್ರಿಗೆ ಹೋಗಿ ಹೀಗೆ ನಮಗೆ ಸರ್ ಕೆಲಸ ಬೇಕಿತ್ತು ಅಂತ ನೀವು ಕಮೆಂಟ್ ಮಾಡಿ. ಅವರೇ ನಿಮಗೆ ಅರ್ಥ ಆಗುತ್ತೆ, ನಾನು ಹೇಳೋದು ಬೇಡ. ಇನ್ನು ಆ್ಯಪ್ಸ್ ಬಗ್ಗೆ, ಯಾವುದೇ ಆ್ಯಪಲ್ಲೂ ಸುಮ್ಮನೆ ದುಡ್ಡು ಕೊಡೋಲ್ಲ. ಎಷ್ಟು ಜನಕ್ಕಂತ ಸುಮ್ಮನೆ ದುಡ್ಡು ಕೊಡ್ತಾರೆ, ಏನಕ್ಕೆ ಕೊಡ್ತಾರೆ ಅವ್ರು ದುಡ್ಡು, ಏನಕ್ಕೆ ಕೊಡಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ. ನಾವಲ್ಲಿ ಏನೋ ಒಂದು ಆಟ ಆಡ್ಬಿಟ್ವಿ ಅಂತ ನಮಗೇನಾದ್ರು ದುಡ್ಡು ಸಿಗುತ್ತೆ. ಆಮೇಲೆ ನೀವು ಯಾವುದೇ ಎಷ್ಟು ದಿನ ಆಟ ಆಡಿದ್ರೂ ಅದು ದುಡ್ಡು ನಿಮಗೆ ವಿತ್ಡ್ರಾವಲ್ ಆಗಲ್ಲ, ಇದು ಅಂತ ತಿಳ್ಕೊಳ್ಳಿ. ಯಾವುದೇ ಎಕ್ಸಾಂಪಲ್ ಕೆಲವೊಂದಷ್ಟು ಆ್ಯಪ್ಸ್ ಇರುತ್ತೆ ನೋಡಿ, ಸ್ಪಿನ್ ಮಾಡೋದು, ಎಲ್ಲ ಆ್ಯಪ್ಗಳು ಎಲ್ಲ ಆಲ್ಮೋಸ್ಟ್ ಆಲ್ ಫೇಕ್. 99% ಎಲ್ಲ ಫೇಕೆ. ಎಲ್ಲೋ ಒಂದೇ 1%, 0.5% ಅಂತಾರಲ್ಲ, ಹಂಗೆ ಎಲ್ಲೋ ಒಂದು ಕಡೆ ಅದು ಅವರ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಚೆನ್ನಾಗಿ ಓದಿರ್ತಾರೆ, ಆಮೇಲೆ ಒಂದು ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅವರೆಲ್ಲ ಹೈಯರ್ ಸ್ಟಡೀಸ್ ಮಾಡಿರ್ತಾರೆ. ಅಂಥವ್ರಿಗೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಸಿಗುತ್ತೆ. ನಮ್ದು ಹೆಂಗೆ ಅಂದರೆ, ನಾವು 10th ಮುಗಿಸಿ PUC ಮುಗಿಸಿ, ನಾನು ಇದನ್ನು 10th ಕಡಿಮೆ ಅಂತ ಹೇಳ್ತಿಲ್ಲ, ಅದು ರಿಯಾಲಿಟಿ. 10th PUC ಮುಗಿಸಿ, ಇವಾಗ ನಂದು PUC ಆಗಿದೆ ಅಷ್ಟೇ, ನಂದು ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ನಾವು 10th PUC ಮುಗಿಸ್ಕೊಂಡು ಏನು ಮಾಡ್ತೀವಿ ಅಂದರೆ, ನಾನು ಮನೆಯಲ್ಲೇ ಕೂತ್ಕೊಂಡು 20,000, 30,000, 50,000 ದುಡಿಬೋದು, ಹಾಗೆ ಹಿಂಗೆ ಅಂತ ಅಂದ್ಕೊತೀವಿ. ಬಟ್ ನಾವು ಯಾವತ್ತೂ ರಿಯಾಲಿಟಿ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡಿಗೆ ನಮಗೆ ಅಷ್ಟು ಚೆನ್ನಾಗಿರೋ ಕೆಲಸ ಸಿಗುತ್ತಾ ಅನ್ನೋದು ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದಾದಮೇಲೆ ಈ ಒಂದು ಆ್ಯಪ್ಸ್ ಬಗ್ಗೆ, ಯಾವುದೇ ನಟರಾಜ, ಇನ್ನು ರೈಟಿಂಗ್ ಜಾಬು, ಇನ್ನು ಆ್ಯಪ್ಗಳು ಎಲ್ಲ ಫೇಕ್. ಆಮೇಲೆ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬಲ್ಲಿ, ಈ ಒಂದು ಆ್ಯಪಲ್ಲಿ ಇಷ್ಟು ದುಡ್ಡು ಬರುತ್ತೆ, ಈ ಆ್ಯಪ್ನ ಒಂದು ದಿನಕ್ಕೆ ಇಷ್ಟು ದುಡ್ಡು ದುಡಿಬೋದು, ಅದು ಕೂಡ ಫೇಕ್ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ನಿಮ್ಮ ಇಷ್ಟ. ಆ್ಯಂಡ್ ಒಂದು ವೇಳೆ ಯಾವುದಾದ್ರು ಜೆನ್ಯೂನ್ ಆ್ಯಪ್ಗಳಿದ್ದರೆ
ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಅದನ್ನು ಯಾರಾದರೂ ನೋಡಿಕೊಂಡು ಪಾಪ ಅವ್ರಿಗೆ ಹೆಲ್ಪ್ ಆಗಲಿ. ಬಟ್ ಅದು ಜೆನ್ಯೂನ್ ಆಗಿದ್ದರೆ ಮಾತ್ರ ಹೇಳಿ. ಇನ್ನುಳಿಕಿದ್ದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ. ಮತ್ತು ದುಡಿಯೋದು ಹೇಗೆ ಹಂಗಂದರೆ, ಈಗ ಇಷ್ಟು ಜನ ಆ್ಯಂಡ್ ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡ್ಕೊಂಡಂಗಿದೆ. ಅದರಲ್ಲಿ ಕೂಡ ಈಗ ಎಲ್ಲರೂ ಇನ್ಫ್ಲೂಯೆನ್ಸರಾಗಿ ವರ್ಕ್ ಮಾಡ್ತಿದ್ರೆ ಅಂತಲೇ ಹೇಳ್ಬೋದು. ಸೊ ರೀಲ್ಸ್ ಅಂದರೆ ಅವಾಗ ಎಲ್ಲರೂ ಬೈಕೊತಾ ಇದ್ರು. ಬಟ್ ಇವಾಗ ರೀಲ್ಸ್ ಮಾಡೋರು ನೋಡಿದ್ರೆ 2019ರಲ್ಲಿ ನಾವು ರೀಲ್ಸ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ಈಗ ಅನಿಸ್ತಿದೆ. ಯಾಕಂದರೆ ಆವಾಗಿಂದ ರೀಲ್ಸ್ ಮಾಡ್ಕೊಂಡವ್ರು ಈ ಒಂದು ಲೈಫಲ್ಲಿ ಸೆಟಲ್ ಆಗಿ ಕಾರು ಮನೆ ಎಲ್ಲ ತೊಗೊಂಡಿದ್ದಾರೆ. ನಾವು ಅವಾಗಿನ ನಮ್ಮದು ಅವಾಗಿನ PUC ಏನೋ ಮಾಡ್ತಿದ್ವಿ. ಅವಾಗ ಹಿಂಗೆಲ್ಲ ರೀಲ್ಸ್ ಮಾಡ್ತಾರೆ, ಹಂಗೆಲ್ಲ ರೀಲ್ಸ್ ಮಾಡ್ತಾರೆ. ನಾವೆಲ್ಲ ಪ್ರೈವೇಟ್ ಅಕೌಂಟ್ ಯೂಸ್ ಮಾಡೋದು, ಆಮೇಲೆ ಜಾಸ್ತಿ ವಾಟ್ಸಪ್ಪಲ್ಲಿ ಅಷ್ಟೇ ನಾವು ವೀಡಿಯೋಸ್ ಹಾಕ್ತಿದ್ವಿ. ಈಗ ನೀವು ಎಲ್ಲ ಕಡೆ ನೋಡಿದ್ರೆ ಆ ಟೈಮಲ್ಲಿ ಯಾರು ರೀಲ್ಸ್ ಮಾಡಿದ್ರೆ ಅವ್ರದ್ದು ಲೈಫೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಅದು ಒಂದಾಯಿತು. ಸೊ ಹಂಗಂದ್ರೆ ಅದು ಇವಾಗಲೂ ಏನು ಮಾಡಬೇಕು ಅಂದರೆ, ನೀವು ಇದು ಒಂದು ಹೇಳ್ತೀನಿ. ಈಗ ನಾವು ಮಾಡಿದ ತಕ್ಷಣ ನಾವು ಕ್ಲಿಕ್ಕಾಗಿ ನಮ್ಮ ಲಕ್ ಬದಲಾಯಿಸಿ ಮನೆಗೇನೆ ಸೈಟು ಎಲ್ಲ ತೊಗೊಳಕ್ಕಾಗಲ್ಲ. ಇದಕ್ಕೂ ತುಂಬ ಪೇಷನ್ಸ್ ಬೇಕು. ಆಮೇಲೆ ತುಂಬ ಡೈಲಿ ವೀಡಿಯೋಸ್ ಮಾಡಬೇಕು. ಅದಕ್ಕೂ ಕಂಟೆಂಟ್ ನಿಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ಅದನ್ನು ಒಂದು ಆರಿಸ್ಕೊಳ್ಳಿ. ಯಾರಾದರೂ ಆಗಲಿ ವ್ಲಾಗ್ಸು, ಡೈಲಿ ವ್ಲಾಗ್ಸು, ಚಾಲೆಂಜಸ್ಸು, ಪ್ರ್ಯಾಂಕ್ ವೀಡಿಯೋಸು ಈಗ ತುಂಬ ಕ್ಲಿಕ್ ಆಗೋದೆ ಅದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆಮೇಲೆ ಡೈಲಿ ವ್ಲಾಗ್ಸು ತುಂಬ ಈಗ ನೀವು ನೋಡ್ತಾ ಇರ್ಬೋದು. ಡೈಲಿ ವ್ಲಾಗ್ಸೇ ನಮ್ಮ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇರೋದು. ತುಂಬ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಆದರೂ ಅಥವಾ ಚಾಲೆಂಜಸ್ ವೀಡಿಯೋಸು, ಪ್ರ್ಯಾಂಕ್ ವೀಡಿಯೋಸು, ಒಂದು ಕಂಟೆಂಟ್ ಟೆಕ್ ಬಗ್ಗೆ ಆಗಲಿ, ಆಮೇಲೆ ತುಂಬ ಕಾಮಿಡಿ ವೀಡಿಯೋಸು, ತುಂಬ ಕಂಟೆಂಟ್ ಇದೆ. ಅದರಲ್ಲಿ ನೀವು ಯಾವ್ದಾದ್ರು ಒಂದು ಚಾಯ್ಸ್ ಮಾಡಿಕೊಂಡು ಅದನ್ನು ಡೈಲಿ ವೀಡಿಯೋಸ್ ಮಾಡ್ಕೊತ ಹೋದರೆ ಅದರಲ್ಲಿ ಏನಾದರೂ ಮೇ ಬಿ ಕ್ಲಿಕ್ ಆಗ್ಬೋದು. ಅದಕ್ಕೂ ಮತ್ತೇನಪ್ಪ ಅಂದರೆ ಲಕ್ ಇರಬೇಕು. ಮತ್ತು ಇನ್ಸ್ಟಾದಲ್ಲಿ ಫೇಮಸ್ ಆದರೆ ಅಲ್ಲೂ ಕೂಡ ಅದರಲ್ಲಿ ದುಡ್ಡು ಬರಲ್ಲ ಅಂತಾರೆ, ಡೈರೆಕ್ಟ್ ಅಮೌಂಟ್ ಬರಲ್ಲ. ಬಟ್ ಯೂಟ್ಯೂಬಲ್ಲಿ ಹಾಗಲ್ಲ. ಇದಕ್ಕೊಂದು ಕಂಡೀಷನ್ ಇದೆ. 4000 ವಾಚ್ ಅವರು ಮತ್ತು 1K ಅಂದರೆ 1000 ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಆದರೆ ಇದರಲ್ಲಿ ಒಂದು ಮಾನಿಟೈಸೇಷನ್ ಅಪ್ಲೈ ಮಾಡಿಕೊಂಡು ಮಾನಿಟೈಸೇಷನ್ ನಮ್ಮದು ಚಾನಲ್ ಆತಂದರೆ ಅದರಲ್ಲಿ ನಮ್ಮ ವ್ಯೂಸ್ ಮೇಲೆ ನಮಗೆ ತಿಂಗಳ ಇಷ್ಟು ದುಡ್ಡು ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸತಿ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ಮೇಲೆ ಹಂಗೆ ಪ್ರತಿ ತಿಂಗಳು ದುಡ್ಡೇನು ಬೀಳಲ್ಲ. ಅದಕ್ಕೂ ಕೂಡ ವೀಡಿಯೋಸ್ ಮಾಡಬೇಕು. ಅದಕ್ಕೂ ಕೂಡ ನಿಮ್ಮ ಪರಿಶ್ರಮ ಇದ್ದರೂ ಸೊ ಅದಕ್ಕೂ ಕೂಡ ಒಂದು ಪ್ರಯತ್ನ ಬೇಕು ಅಂತಲೇ ಹೇಳ್ಬೋದು. ವೀಡಿಯೋಸ್ ಮಾಡೋಕ್ಕಾಗಲಿ, ಆಮೇಲೆ ನಿಮ್ಮ ವೀಡಿಯೋಸ್ ಕ್ಲಿಕ್ ಆಗೋದಾಗಲಿ, ಅದು ಎಲ್ಲನೂ ತುಂಬ ಸ್ಟ್ರಗಲ್ ಇದೆ. ಯಾವುದೂ ಹಾಗೆ ಸಿಗೋಲ್ಲ. ಬಟ್ ಆದರೆ ಕೆಲವೊಬ್ರದ್ದು ಈಗ ಯಾರಿಗಾರು ಒಂದು ಟ್ಯಾಲೆಂಟ್ ಇದ್ದು ಡ್ಯಾನ್ಸು, ಸಿಂಗಿಂಗು ಅಥವಾ ಏನಾದರೂ ನಿಮಗೆ ರೀಲ್ಸು ಅಥವಾ ಒಂದು ಲಿಪ್ಸಿಂಗ್ ವಿಡಿಯೋ ಈಗೆಲ್ಲ ಅದೇ ಥರನೇ ಕ್ಲಿಕ್ ಆಗ್ತಾ ಇರೋದು. ಸೊ ನೀವು ಒಂದು ಸ್ವಲ್ಪ ಇನ್ಸ್ಟಾದಲ್ಲಿ ಫೇಮ್ ತೊಗೊಂಡ್ರೆ ಇಲ್ಲಿ ಅದು ಯೂಟ್ಯೂಬಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಅಲ್ಲಿಂದ ಈ ಕಡೆನೂ ಬರೋ ಸಾಧ್ಯತೆಗಳಿರುತ್ತೆ. ಇಲ್ಲ ನೀವು ಯೂಟ್ಯೂಬಲ್ಲಿ ಕ್ಲಿಕ್ ಆದರೆ ಇನ್ಸ್ಟಾದಲ್ಲೂ ಹೋಗೋ ಸಾಧ್ಯತೆಗಳಿರುತ್ತೆ. ನೋಡಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಒಂದು ಸಣ್ಣ ವಿಡಿಯೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದಕ್ಕೆ.